ನನಗೆ ಯಾವಾಗಲೂ ಸೆಕೆಂಡ್ ಇನ್ನಿಂಗ್ಸೇ ಚೆನ್ನಾಗಿರೋದು. ಸೆಕೆಂಡ್ ಮೈಕ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಫಸ್ಟ್ ಮೈಕ್ ಅದು ಹಳೆ ಥರ ಇತ್ತು. ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ಎರಡನೇ ಮೈಕ್ ಬರೋವರೆಗೂ ನನಗೆ ತಳ್ಳಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಇದು ಏನಾಗಿದೆ, ಇವತ್ತು ಕೋಣ ಮಾಡಿದಾಗ ಒಂದು ಹೊಸ ಥರದ ಒಂದು ಅದೇ ಅವಳು ಪ್ರತಿಯೊಂದಕ್ಕೂ ನಮಗೆ ಒಂದು ಕ್ರಿಟಿಕ್ ಥರ. ಯಾಕಂದರೆ ನಮ್ಮ ಮನೇಲಿ ನಮ್ಮ ಇಬ್ಬರು ಮಕ್ಕಳು ಮತ್ತು ನಮ್ಮ ವೈಫೇ ಕ್ರಿಟಿಕ್ಕು. ನಾನು ಎಲ್ಲೂ ಯೂಶಲಾಗಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಯಾವುದು ಇದಕ್ಕೆ ಹೋಗೋದಿಲ್ಲ. ಅವಾಗ ಅವರೇ ನನಗೆ ಪ್ರತಿಯೊಂದು ಕಡೆಯೂ ನನಗೆ ತಪ್ಪುಗಳನ್ನ ಸರಿಗಳನ್ನ ತಿದ್ದೋ ಅಂಥ ಕ್ಯಾರೆಕ್ಟ್ರು. ಯಾಕಂದರೆ ನಾನು ಯೂಶಲಾಗಿ ಎಷ್ಟೋ ಜನ ರಿಯಾಲಿಟಿ ಶೋಗೆ ನನಗೆ ಎಷ್ಟೋ ಸಲ ಕರೆದ್ರೂ ಕೂಡ ನಾನು ಹೋಗಲೇ ಇಲ್ಲ. ಬಟ್ ನನ್ನ ಮಕ್ಕಳು ಬಲವಂತ ಮಾಡಿದ್ರು, ಇಲ್ಲಪ್ಪ ನಿನ್ನ ಟ್ಯಾಲೆಂಟ್ ಗೊತ್ತಾಗಬೇಕು ಅಂತಂದರೆ ಎಲ್ಲ ಟೆಲಿಗ್ರಾಮಲ್ಲಿ ಪಿಕ್ಚರ್ ನೋಡ್ತಾರೆ, ನಿನಗೆ ಅದರಿಂದ ಯೂಸ್ ಆಗಲ್ಲ. ನೀನು ಥಿಯೇಟ್ರಲ್ಲಿ ಇದು ಟಿ ವಿಲಿ ಮಾಡಿದಾಗ ನಿನ್ನ TRP ಬರುತ್ತಲ್ಲ, ಅವಾಗ ನಿನ್ಗೆ ಹೆಲ್ಪ್ ಆಗುತ್ತೆ ಅಂದರು. ಅದು ನಿಜವಾಗ್ಲೂ ಖಂಡಿತವಾಗ್ಲೂ ಹೆಲ್ಪ್ ಆಯಿತು. ಯಾಕಂದರೆ ಗಿಚ್ಚಿ ಗಿಲಿ ಈ ಸಲ 50 ಎಪಿಸೋಡ್ ಕಂಪ್ಲೀಟ್ ಆಯಿತು. ಯೂಶಲಾಗಿ 30 ಎಪಿಸೋಡ್ಸ್ ಆಗ್ತಾ ಇರೋದು. ಅಂದರೆ ನನ್ನಿಂದ ಅಂತಲ್ಲ, ಅಂದರೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು, ನಾವು ಮಾತಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಆ ಥರ ಅವರ ಅಡ್ವೈಸ್ ತೊಗೊಂಡು ಸುಮಾರು ನಾನು ಮಾಡಿದ್ದೀನಿ. ಇವತ್ತು ನಮಗೆ ಇದು ಒಂದೊಂದು ಪಿಕ್ಚರಿಂದ ಒಂದೊಂದು ಪಿಕ್ಚರಿಗೆ ಡಿಫ್ರೆಂಟಾಗಿ ಮಾಡಬೇಕು ಅಂತ. ಈಗ ನಮ್ಮ ಈ ಕಡೆ ಎಡಗಡೆ ಒಬ್ಬರು ಪ್ರೊಡ್ಯೂಸರ್ ಬಂದಿದ್ದಾರೆ. ಅವ್ರು ನಾನು ಟೀಸರ್ ನೋಡೋಕ್ಕೆ ಬಂದಿಲ್ಲ. ಅವ್ರು ನಾನು ದಾಡಿ ತೆಗ್ದಿದ್ದೀನ ಇಲ್ಲ ಅಂತ ನೋಡೋಕ್ಕೆ. ಯಾಕಂದರೆ ಅವರು ಕುಟೀರ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೀಸೆ ದಾಡಿ ಇಲ್ಲ, ಇವ್ರೇನು ಯಾವಾಗ ತೆಗೆದುಬಿಟ್ಟವನ ಇಲ್ಲ ಹೆಂಗೆ ಅಂತ. ಹಾಗೆ ಒಬ್ಬೊಬ್ಬರೂ ನನ್ನನ್ನು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಈ ಪಿಕ್ಚರಲ್ಲಿ ಬಂದು ಬೇರೆ ಪಿಕ್ಚರ್ ಬಗ್ಗೆ ಮಾತಾಡಬಾರ್ದು. ನಂದು ಅತಿ ಶೀಘ್ರದಲ್ಲಿ ಇನ್ನೊಂದು 2 ಪಿಕ್ಚರ್ ಬಿಡುಗಡೆ ಆಗುವಂಥ ಸಂದರ್ಭ ಬಂದಿದೆ. ಈ ಕೋಣ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಫಸ್ಟು ನನಗೆ ತುಂಬ ಇಂಪ್ರೆಸ್ ಮಾಡಿದ್ದು ಆ ಲೈನು ಕೂಡ. ಯಾಕಂದರೆ ಇದೊಂದು ಡಾರ್ಕ್ ಹ್ಯೂಮರ್ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಇದರಲ್ಲಿ ನಿಜವಾಗ್ಲೂ ಆ ಥರದ್ದು ಸಬ್ಸ್ಟೆನ್ಸ್ ತುಂಬ ಇದೆ. ಒಂದು ಚಾರ್ಲಿ ಚಾಪ್ಲಿನ್ನಲ್ಲಿ ಒಂದು ಕಷ್ಟದಲ್ಲಿ ಸಿಗಾಕೊಳ್ಳುವಂಥ ಒಂದು ಪಾತ್ರಗಳು, ಅವರು ಜನಕ್ಕೆ ಹೇಗೆ ಎಂಜಾಯ್ಮೆಂಟ್ ಇರುತ್ತೆ ಅದೇ ಥರ ಹರಿಯೋರು ಹೇಳಿದ್ದು. ಮತ್ತು ಆ ಮೂಢನಂಬಿಕೆಗಳು, ಆ ಸೂಪರ್ಸ್ಟಿಷಿಯಸ್ ಬಿಲೀಫಲ್ಲಿ ನನ್ನ ಹೊಸದಾಗಿ ಒಬ್ಬ ಅಸ್ಟ್ರಾಲಜರ್ ಕ್ಯಾರೆಕ್ಟ್ರು. ಆ ಅಸ್ಟ್ರಾಲಜರ್ಗೆ ನಾನು ಆ್ಯಕ್ಚುಲಾಗಿ ರೋಬೋ ಇಟ್ಕೊಂಡು ಸ್ಟೈಲಿಶ್ ಪಿಕ್ಚರ್ ಮಾಡೋಕ್ಕೆ ಹೋಗಿದ್ದೆ. ಬಟ್ ಅದು ಈಗೆಲ್ಲ ಸುತ್ತಾಡ್ಕೊಂಬಂದು ಈ ಥರ ಶಾಸ್ತ್ರ ಹೇಳೋ ರೋಬೋನ ಇಟ್ಕೊಂಡು ನಾನು ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಆ ಪಿಕ್ಚರ್ ಆಲ್ಮೋಸ್ಟ್ ಒಂದು 20 ಡೇಸ್ ಮಾಡಿ ಅದನ್ನ ಬಿಟ್ಬಿಟ್ಟು ಇಕ್ಲಾಕ್ ಅಂತ ಒಂದು ಪಿಕ್ಚರ್ ಮಾಡಬೇಕಾಯ್ತು. ಟೋಟಲಿ ರೋಬೋ ಥರದ್ದು ಅದು. ಇಕ್ಲಾಕ್ ಅಂತಂದರೆ ನಾನು ಶುರು ಮಾಡಿದಾಗ ಒಂದು ಕೊರೋನಾ ಮುಂಚೆ ಮಾಡಿದ್ದು. ಅದು ಇಕ್ಲಾಕ್ ಅಂದರೆ ಹಿಂದೆಯಿಂದ ಓದಿದೆ ಕಲ್ಕಿ ಅಂತ. ಬಟ್ ಪ್ರಭಾಸ್ ಅವ್ರು ಕಲ್ಕಿ ಅಂತ ಮಾಡಿಬಿಟ್ಟು ನಮ್ಮದು ಅದು ಬೆಳಕಿಗೆ ಬರೋಕ್ಕಾಗಲಿಲ್ಲ ಅದು. ಸೊ ಆ ಥರ ಒಂದು ಇರಬೇಕಾದ್ರೆ ರೋಬೋದೊಂದು ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಆಯಿತು. ಈ ರೋಬೋ ಇಟ್ಕೊಂಡು ನಾವು ಸುಮಾರು ಹ್ಯೂಮರ್ ಮಾಡ್ತೀವಿ. ಮತ್ತು ಒಬ್ಬ ಕಷ್ಟದಲ್ಲಿದ್ದಾಗ ಅವನಿಗೆ ಎಷ್ಟೆಲ್ಲ ಥರ ಪ್ರಾಬ್ಲಮ್ ಬರುತ್ತೆ, ಅದನ್ನು ಹೇಗೆ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದೇ ಈ ಪಿಕ್ಚರಿನ ಒಂದು ನನ್ನ ಒಂದು ರೆಗ್ಯುಲರ್ ಫಾರ್ಮ್ಯಾಟ್. ಆದರೂ ಇದರಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಪ್ಲಸ್ ಪ್ರಾಣಿ ಕೋಣ ಯೂಸ್ ಮಾಡೋದ್ರಿಂದ ನಾನು ಸ್ಟಾರ್ಟಿಂಗ್ ಅದನ್ನೆಲ್ಲ ನೋಡಿದಾಗ ಅದು ಮಲಯಾಳಂ ಫೀಲ್ ಬಂತು. ನಿಜಕ್ಕೂ ಖುಷಿ ಆಯಿತು. ಮತ್ತು ಆ್ಯಸ್ ಯೂಶುವಲ್ ನಿಮ್ಮೆಲ್ಲರ ಸಪೋರ್ಟು ಕೋಣ ಮೇಲಿರಲಿ. ಮತ್ತು ಈ ವಾರದಲ್ಲಿ ಇನ್ನೊಂದು 2-3 ಸಲ ನಿಮ್ಮ ಮುಂದೆ ಬರ್ತೀನಿ, ಬೇಜಾರು ಮಾಡ್ಕೊಬೇಡಿ, ಆಶೀರ್ವದಿಸಿ. ಸರ್, ಇದು ಆ್ಯಕ್ಚುಲಾಗಿ ಇದು ಸೀರಿಯಸ್ ಮೇಕಿಂಗ್ ಮಾಡಿದ್ರೇ ಭಯ ಆಗೋದು. ಇದನ್ನು ಕಾಮಿಡಿ ಮೇಕಿಂಗ್ ಮಾಡಿದ್ರೆ ಇದು ಭಯ ಆಗಲ್ಲ. ಯಾಕಂದರೆ ಆ ಕೋಣ ಬಂದು ಆ ಜೈಗಾಂಟಿಕಾಗಿ ಅದನ್ನು ಕರ್ಕೊಂಬರೋದೇ ಒಂದು ಲಾರಿ ಒಳಗೆ ಕರ್ಕೊಂಬಂದರು. ಅದನ್ನು ಇಟ್ಕೊಂಡು ಬೇರೆ ಬೇರೆ ಊರುಗಳಲ್ಲೆಲ್ಲ ಓಡಾಡಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ. ಅದು ಅಷ್ಟು ತುಂಬ ಯಾವುದೋ ಮಗು ಮಾಡೋವಂಥದ್ದಂತೆ, ಅಂದರೆ ಅದು ಬ್ರೀಡಿಂಗಿಗೆ ಇಟ್ಕೊಂಡಿರೋದಂತೆ. ಆ ಥರ ಭಯಂಕರ ಸೈಜ್ ಆಗಿರೋಂಥ ಕೋಣ. ಅದನ್ನು ನೋಡಿದಾಗಲೇ ಒಬ್ಬ ವ್ಯಕ್ತಿಗೆ ಭಯ ಆಗುತ್ತೆ. ಅದರಿಂದ ಏನೇನು ಹೊಸ ಒಂದು ಸನ್ನಿವೇಶಗಳು ಮೂಡಿ ಬರುತ್ತೆ ಅನ್ನೋದೇ ಈ ಚಿತ್ರದ್ದು. ಬಟ್ ನಮ್ಮ ಕ್ಯಾಮ್ರಾಮ್ಯಾನು ಮತ್ತು ಡೈರೆಕ್ಟ್ರ್ ಅವತ್ತು ಅವ್ರು ಏನು ನನಗೆ ಫಸ್ಟ್ ಡೇ ಬಂದಾಗ ಹೇಳಿದರು ಅದು ಸ್ಕ್ರೀನ್ ಮೇಲಿದೆ. ಅವ್ರು ಅದಕ್ಕೆ ಈ ಸ್ಕ್ರೀನ್ನೇ. ಮೊದಲನೇದಾಗಿ ದಯವಿಟ್ಟು ಕ್ಷಮಿಸಿ, ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, ಲೇಟ್ ಆಗೋಯ್ತು, ಸಾರಿ ಕೋಮಲ್ ಸರ್. ಬಂದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಕೋಣ ಅನ್ನೋ ಹೆಸರೇ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧಿ, ಅದಕ್ಕೆ ಒಂದು ನ್ಯಾಯ ಒದಗಿಸ್ಕೊಡುವಂಥ ಈ ಒಂದು ಟೀಮು, ಸ್ಪೆಷಲಿ ತನೀಶಾ ಅವ್ರನ್ನ ಐ ಆಮ್ ಸೀಯಿಂಗ್ ಹರ್ ಫ್ರಮ್ ಏಜಸ್ 1 ಡಿಕೇಡಿಂದನೂ ನೋಡ್ತಾ ಇದ್ದೀನಿ. ಬೀಯಿಂಗ್ ಅ ಗರ್ಲ್ ಇಂಡಸ್ಟ್ರಿನಲ್ಲಿ ಒಂದೊಂದೇ ಹಂತದಲ್ಲಿ ಬೆಳೆದು ಈಗ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅವ್ರ ಸ್ನೇಹಿತರೊಟ್ಟಿಗೆ ಸೇರಿ. ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಕೋಮಲ್ ಸರ್ ಪೋಸ್ಟರಲ್ಲಿ ನಾನು ಫಸ್ಟು ನೆನ್ನೆ ತನೀಶ್ ಅವ್ರು ಕರೆದು ಈಗ ಕಳಿಸ್ದಾಗೆ ನಾನು ಹೇಳಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಒಳ್ಳೇದಾಗಲಿ, ಚಿತ್ರತಂಡಕ್ಕೆ ಯಶಸ್ಸು ಸಿಗಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಮೊದಲಿಗೆ ಕೋಣ ಚಿತ್ರತಂಡಕ್ಕೆ ಶುಭಾಶಯ. ಹಾಗೆ ಕೋಮಲ್ ಅವರು
ನಟಿಸ್ತಾರೆ ಅನ್ನೋದು ಭಾಳ ಖುಷಿ ಆಯಿತು. ರವಿ ಹಾಗೂ ತನಿಷಾ ಅವರು ಏನು ಕೋಣ ಚಿತ್ರ ನಿರ್ಮಾಣ ಮಾಡ್ತಾರೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಬಟ್ ತನಿಷಾ ಅವ್ರಿಗೆ ನಮ್ಮ ಸಿರಿ ಹೇಳ್ದಂಗೆ ಒಂದು ಪಣ ತೊಟ್ಟು ತಾನೊಬ್ಬ ಕಲಾವಿದೆಯಾಗಿ ನಿರ್ಮಾಪಕಿ ಕೂಡ ಆಗಬೇಕು ಅಂತೇಳಿ ಒಂದು ಪಣ ತೊಟ್ಟು ಅದಕ್ಕೆ ಬೆಂಬಲವಾಗಿ ರವಿ ಕೂಡ ಕೈ ಜೋಡಿಸಿ ಇವತ್ತು ನಿಂತರ ಒಂದು ದೊಡ್ಡ ಪ್ರೊಡಕ್ಷನ್ ಆಗ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಸುರೇಶ್ ಸರ್ ದಯವಿಟ್ಟು ವಿಶಸ್ಸನ್ನು ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ. ತಡವಾಗಿ ಒಂದು ಕ್ಷಮೆ ಇರಲಿ. ಕೋಣ ಸಿನಿಮಾದು ಟೀಸರ್ಲಿದ್ದು ನಮ್ಮ ಆತ್ಮೀಯ ಸ್ನೇಹಿತರು ಸಹೋದರರು ಕೋಮಲ್ ಅವರು ಯಾವಾಗಲೂ ಹಸನ್ಮುಖಿ ನಗನಾಗ್ತಾ ಇದ್ದಾರೆ. ಎಂಥ ಸಂದರ್ಭಗಳಲ್ಲೂ ಎದೆಗೊಂದಿದೆ, ಜಗ್ಗದೆ ಬಗ್ಗದೆ ಅಳಕದೆ ಧೈರ್ಯವಾಗಿ ಮುನ್ನುಗ್ಗುವಂಥ ಪ್ರವೃತ್ತಿ. ನಿಜವಾಗ್ಲೂ ಅವ್ರ ಸಿನಿಮಾಗೆ ಬಂದು ಟೀಸರ್ ರಿಲೀಸ್ ಮಾಡೋ ಭಾಳ ಸಂತೋಷ ಆಗ್ತಿದೆ. ನಮ್ಮ ತನಿಷ್ಕಾ ಅವ್ರು ಕಾಣ್ತಾರೆ, ಎಲ್ಲೋ ಕಾಣ್ತಾ ಇಲ್ಲ. ಅವರು ಭಾಳ ಫೋರ್ಸ್ ಮಾಡಿ ಬರಲೇಬೇಕು ಅಂದರು. ಹರೀಶಾ ಕೂಡ ಒಂದು 5-6 ಸಲ ಫೋನ್ ಮಾಡಿದ್ರು. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಕಳೆದ ಒಂದು 2-3 ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಕನ್ನಡ ಚಿತ್ರಕ್ಕೆ ಒಂದು ಹೊಸ ಚೈತನ್ಯ ಬಂದಿದೆ. ಸಿನಿಮಾಗಳು ನೋಡ್ತಾ ಇದ್ರೆ ಈಗ ನೋಡಿ, ನಾನು ನಿಜವಾಗ್ಲೂ ಭಾಳ ಬೇಜಾರಾಗ್ತಾಯಿದೆ. ನಾಳೆ ಒಂದು ಗೋಟ್ ಸಿನಿಮಾ ಅಂತ ವಿಜಯ್ದು ಬಹುಶಃ ನಂಬ್ತಿರೋ ಬಿಡ್ತಾರೆ. ಇದ್ರ ಬಗ್ಗೆ ಒಂದು ಹೋರಾಟ ಆಗಲೇಬೇಕು. 1050 ಸ್ಕ್ರೀನ್ಗಳಾಗ್ತಾಯಿದೆ ನಾಳೆ ಬೆಳಗ್ಗೆ. ಎಲ್ಲ ಥಿಯೇಟ್ರ್ಗಳು ರೇಟ್ ಆಫ್ ಅಡ್ಮಿಷನ್ನು ₹1000, ₹1200 ಮಾಡ್ತಾಯಿದ್ದಾರೆ. ಕನ್ನಡ ಸಿನಿಮಾಗಳ ದುರಂತ ಅನಿಸುತ್ತೆ. ಯಾಕಂದರೆ ನಾನು ಅದು ವಾರ್ನಿಂಗ್ ಕೊಟ್ಟಿದ್ದೀನಿ. ಅದು ಯಾವುದೋ ನಿಮ್ಮ ಓರಿಯನ್ ಮಾಲ್ ಅವರಿಗೆ ಆಗಲಿ ಮಾಲ್ನವರಿಗಾಗಲಿ ಕನ್ನಡ ಸಿನಿಮಾಗಳಿಗೆ ಡಿಸ್ಟರ್ಬ್ ಮಾಡದೇ ರೀತಿ ನೀವು ಸಿನಿಮಾ ಮಾಡಿದರೆ ಸರಿ. ಮುಂದಿನ ದಿನಗಳು ಇಂಥ ವಿಚಾರಗಳು ಬಂದಾಗ ಖಂಡಿತವಾಗಲೂ ಒಂದು ದೊಡ್ಡ ಹೋರಾಟ ಮಾಡೋದು ಸತ್ಯ ಅಂತ ಹೇಳಿ ಅಲ್ಲಲ್ಲ, ಯಾವುದೇ ವಿಚಾರಕ್ಕಾಗಲಿ ಎಲ್ಲದಕ್ಕೂ ಕಲಾವಿದ್ರು ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಹತ್ಕೊಂಡು ಕೆಲಸ ಹಾಕಿದ್ರೆ ನಮ್ಮನ್ನು ಒಂದು ಒಗ್ಗಟ್ಟಿನ ಕೊರತೆ ಅಂತ ಅನ್ಬೇಡಿ. ಅವ್ರು ಯಾವ ಸಂದರ್ಭಗಳಲ್ಲಿ ಬಂದೇ ಬರ್ತಾರೆ. ಇಂಥ ಸಂದರ್ಭಗಳಲ್ಲಿ ಕಲಾವಿದರುಗಳು ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸೋಕೆ ಕಾಣಾಗುತ್ತೆ. ನೀವು ಯಾವತ್ತು ನೀವಿದ್ದೀರಾ ಆ ಭಾವನೆ ಎಲ್ರಿಗೂ. ಯಾಕಂದ್ರೆ ಯಾವುದೋ ಸಣ್ಣ ಸಿನಿಮಾ, ದೊಡ್ಡ ಸಿನಿಮಾ, ಆ ಸಿನಿಮಾ ಇವತ್ತು ಕನ್ನಡ ಚಿತ್ರಕ್ಕೆ ನಡೀತಾ ಇರೋದೇ ಸಣ್ಣ ಸಿನಿಮಾಗಳಿಂದ. ಕಾರ್ಮಿಕರು ಉದ್ಯೋಗ ಸಿಗ್ತಾ ಇರೋದು ಸಣ್ಣ ಸಿನಿಮಾಗಳಿಂದ. ಯಾವ ಸಿನಿಮಾಗೂ ನಾವು ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಇದು ಬಿಗ್ ಪ್ರೊಡ್ಯೂಸರ್, ಸ್ಮಾಲ್ ಪ್ರೊಡ್ಯೂಸರ್, ಎಲ್ಲ ಪ್ರೊಡ್ಯೂಸರ್ಗೂ ಒಂದೇ ಗೌರವ ಕೊಡುವಂಥ ಕೆಲಸ, ಮಾಡುವಂಥ ಕೆಲಸ ಜವಾಬ್ದಾರಿತ ಮಾಡಿದರೆ ಅವಲೇ ನೋಡಿ. ಇವತ್ತು ಇದು ಬಂದರೆ ಜನ ನೋಡ್ತಾ ಇದ್ರೆ ಖುಷಿ ಅನಿಸುತ್ತೆ. ಇಂಥ ಸಿನಿಮಾಗಳು ನಿಂತ್ಕೋಬೇಕು. ಇಂಥ ಸಿನಿಮಾಗಳಿಗೆ ಜನ ನೋಡಿ ಬೆಂಬಲಿಸಬೇಕು. ಬಂಡವಾಳಗಳು ಸಿನಿಮಾ ರಂಗಗಳು ಬೆಳಿಬೇಕಂದ್ರೆ ಹೊಸ ನಿರ್ಮಾಪಕರು, ಹೊಸ ಕಲಾವಿದರು, ಹೊಸ ತಂತ್ರಜ್ಞರು, ಹೊಸ ನಿರ್ದೇಶಕರು ಮಾಡೋ ಸಿನಿಮಾಗಳಿಗೆ ಎಂಕರೇಜ್ ಮಾಡೋಂಥ ಕೆಲಸ ಮಾಡಬೇಕು. ಯಾವತ್ತೂ ಯಾವಾಗ ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಆ ಕೆಲಸನ ಮಾಡಿದಾಗ ನಮ್ಮ ಜನ ಪ್ರೇಕ್ಷಕರು ಕೂಡ ಹೊಸಬ್ರಿಗೆ ಅವಕಾಶ ಕೊಟ್ಟಾಗ ಪರಭಾಷೆ ಚಿತ್ರಗಳ ಹಾವಳಿ ಜಾಸ್ತಿಯಾಗಿ ನಮ್ಮ ದುಡ್ಡುಗಳನ್ನು ನೈಬರಿಂಗ್ ಸ್ಟೇಟ್ನವರು ಎಂಜಾಯ್ ಮಾಡ್ತಿದ್ದಾರೆ. ಅದನ್ನು ಅವಾರ್ಡ್ ಒಂದು ಕೆಲಸ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳನ್ನು ಬೆಳಿಬೇಕು, ಬೆಳೆಸುವಂಥ ಕೆಲಸ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ಈ ಸಮಸ್ಯೆಗಳಿಗೆ ನೋಡಿ. ಒಂದೊಂದು ಥಿಯೇಟ್ರಿಗೆ ಮಲ್ಟಿಪ್ಲೆಕ್ಸಲ್ಲಿ ₹1300 ಒಂದು ಥಿಯೇಟ್ರು ಆಲ್ ಶೋ ಹೌಸ್ಫುಲ್ ಆಗಿದೆ ಅಂತ ಹೇಳ್ತಾರೆ. ಅದೇ ನಮ್ಮ ಕನ್ನಡ ಸಿನಿಮಾ ಪ್ರೈಮ್ ಟೈಮ್ನಲ್ಲಿ ಹೊಸ ನಿರ್ಮಾಪಕರು ಮಾಡಿದಾಗ ಸಿನಿಮಾಗಳಿಗೆ ಆ ಪ್ರೈಮ್ ಟೈಮ್ನಲ್ಲಿ ಸಿನಿಮಾ ಶೋಗಳು ಕೂಡ ತಮ್ಮಂದ್ರೆ ಚೆನ್ನಾಗಿ ಗೊತ್ತಿದೆ. ತಾವು ಕೂಡ ಅನುಭವಿಸಿದ್ದೀರ ಅದ್ರ ಬಗ್ಗೆ ಅನ್ಸುತ್ತಾರೆ. ಇಂಥ ಸ್ಥಿತಿಗಳು ಬಂದಾಗ ನಾವು ಕನ್ನಡ ಚಿತ್ರ ಉಳಿಸ್ಬೇಕು ಅಂದರೆ ಅದು ಜವಾಬ್ದಾರಿ ನಮ್ಮ ಗುರುವಿನ ಮೇಲಲ್ಲ. ಆ ಜೊತೆಗೆ ನಮ್ಮ ಮಾಧ್ಯಮದವರು ಕೂಡ ನಮಗೆ ಸಹಕರಿಸಬೇಕಾಗತ್ತೆ. ಯಾವಾಗ ಸಹಕರಿಸಿದ್ರೆ ನಾಳೆ ಬೆಳಗ್ಗೆ ನೋಡಿ ಗೊತ್ತಾಗುತ್ತೆ. ಅದು ಹಣೆ ಬರ ಏನೇ ಆಗಲಿ ಒಂದೇ ದಿನದಲ್ಲಿ ಅರ್ಧ ಬಾಚ್ಕೊಂಡ್ಬಿಡ್ತಾರೆ ಅವ್ರು ದುಡ್ಡನ್ನ. ಅದಕ್ಕೆ ಸಣ್ಣ ಸಿನಿಮಾಗಳು ಏನಾದರೂ ರಿಲೀಸ್ ಆದ ಮುಂದೆ ಅದು ಕಳೆದೋಗ್ಬಿಡ್ತಾರೆ. ಇಂಥದ್ದನ್ನು ಅವಾಯ್ಡ್ ಮಾಡೋಂಥ ಕೆಲಸ ಮಾಡಲಿ. ನಮ್ಮ ಬಾಮಾರೇಶ್ವರು ಕೂಡ ಭಾಳ ಸಕ್ರಿಯವಾಗಿ ಹೊಸಬರಿಗೆ ಅವಕಾಶ ಆಮೇಲೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಡ್ಕೋ. ಅಣ್ಣ ತಮ್ಮಂದ್ರೆ ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಈ ಸಿನಿಮಾದ ಎಲ್ಲ ಯಾರು ನಿರ್ಮಾಪಕರು ಬಂಡವಾಳ ಹಾಕಿದ್ರು ಬಂಡವಾಳದ 3ರಷ್ಟು ದುಡ್ಡು ಬರಲಿ. ಇನ್ನೂ 3-4 ಹೆಸರುಗಳು ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರೂ ಒಳ್ಳೆಯದೇ ಅಂತ ಹಾರೈಸ್ತೀನಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿದೆ ಟೀಸರು. ಮ್ಯೂಸಿಕ್, ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಆರ್ ಆ್ಯಕ್ಟಿಂಗ್ ಕೇಳಲೇಬಾರ್ದು. ಆ್ಯಂಡ್ ತನಿಷಾ ಆಲ್ ದ ಬೆಸ್ಟ್. ಇನ್ನೂ ಬಂದಿಲ್ಲ ಅವರು, ಬಟ್ ಅವ್ರು ಏನೇ ಮಾಡಲಿ ಫ್ಯೂಚರ್ಗೆಲ್ಲ ತುಂಬ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಶೂಟಿಂಗಲ್ಲಿ ಚೆನ್ನಾಗಿತ್ತು ಮೇಡಮ್. ಅಣ್ಣನ ಜೊತೆ ಒಂದು ಸಿನಿಮಾ ಬೇರೆ ಥರ ಕೆಲಸ ಮಾಡಿದೆ, ಬ್ಯಾಕ್ ಸ್ಕ್ರೀನ್ ಟೆಕ್ನಿಷಿಯನ್ ಆಗಿ. ಈಗ ಅಣ್ಣನ ಜೊತೆ ಮುಂದೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂಥ ಸಂದರ್ಭ ಬಂದಿದೆ. ತುಂಬ ಖುಷಿಯಾಗುತ್ತೆ ಅಣ್ಣನ ಜೊತೆ ಕೆಲಸ ಮಾಡೋದಕ್ಕೆ. ಹರೀಶ್ ಅವ್ರ ಬಗ್ಗೆ ಒಂದಷ್ಟು ಟ್ರಾವೆಲ್ ಇದೆ, ಜೊತೆಗೆ ಇನ್ನೂ ಮುಂದೆ ಹೋಗ್ಬೇಕಾದ
ಆ ಟ್ರಾವೆಲ್ ಮಾಡಿದ್ಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಮೇಡಮ್. ಕೋಣ ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನಮ್ಮ ಟೀಮ್ಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಕೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕುಪುಂಡಸ್ ಪ್ರೊಡಕ್ಷನ್ ಇವತ್ತು ಪ್ರೊಡಕ್ಷನ್ ಹೌಸ್ ಲಾಂಚ್ ಆಗ್ತಾ ಇದೆ. ಅದ್ರ ಗ್ರೀಟಿಂಗ್ ಆಗಿ ನಾವು ಈ ಟೀಸರ್ನ ಮಾಡಿದ್ದೀರಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಕ್ಚುಲಿ ಹೇಳ್ಬೇಕು ನಮ್ಮ ಆರ್ ಕೆ ಸರ್, ಕಾರ್ತಿಕ್ ಸರ್, ಸ್ಪೆಷಲಿ ಮೈ ಬ್ರೋ ತನಿಷಾ ಅವರು. ಮಿಸ್ ಮಾಡ್ಕೊತಾ ಇದ್ದೀನಿ, ಬರ್ತಾ ಇದ್ದಾರೆ ಅವರು. ಸಾರಿ ಫಾರ್ ದ ಡಿಲೇ, ಬರ್ತಾರೆ ಅತಿ ಶೀಘ್ರದಲ್ಲಿ ಬರ್ತಾರೆ. ಆ್ಯಂಡ್ ನಮ್ಮ ಕೋ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಸೂರಿ ಸರ್. ಮತ್ತು ನನ್ನ ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಾನು ಯಾಕಂದರೆ ಗಿರೀಶ್ ಸರ್ ಕೂಡ ಸರ್ ಆ್ಯಕ್ಚುಲಿ ಹೋಗ್ಬಿಟ್ಟು ವಿಲ್ಲನ್ ಸಿನಿಮಾ ಮಾಡಿದ್ದಾರೆ, ಅವರೇ ಈ ಸಿನಿಮಾದ DOP. ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅವರು ಗೌಳಿ ಅಂತ ಸಿನಿಮಾ ಮಾಡಿರ್ತಾರೆ. ಸೊ ಇದಾದ ನಂತರ ನಾನು ಕೋಮಲ್ ಸರ್ಗೂ ಒಂದ್ಸತಿ ಕತೆ ಹೇಳಿದೆ. ಸರ್ಗೆ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಒಂದ್ಸತಿ ಹೇಳಿ ವಿ ಸ್ಟಾರ್ಟೆಡ್ ದಿಸ್. ಇದು ಜಸ್ಟ್ ಈ ಟೀಸರ್ ಏನು ನೋಡ್ತಾ ಇದ್ರಲ್ಲ, ಆ್ಯಕ್ಚುಲಿ ಏನಂದರೆ ಇಟ್ ಇಸ್ ಅ ಗ್ರೀಟಿಂಗ್. ಆ್ಯಕ್ಚುಲಿ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಈ ಕ್ವಾಲಿಟಿ ಬರುತ್ತೆ ಅಂತ ನಾವು ಆ್ಯಕ್ಚುಲಿ ಈ ಟೀಸರ್ನ ಪ್ರಮೋಟ್ ಮಾಡ್ತಾ ಇದ್ದೀರಿ. ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ ಮಿಡ್ಡಲ್ಲಿ ದೀಪಾವಳಿಯ ನಂತರ ಮುಹೂರ್ತ ಮಾಡ್ತಾ ಇದ್ದೀರಿ ಸಿನಿಮಾದು. ಸೊ ಟೀಸರ್ ನೋಡಿ ನೀವು ಹೇಗಿದೆ ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಕೋಣ ಅಂದರೆ ಆ್ಯಕ್ಚುಲಿ ಸರ್ ಒಂದು ಹಳ್ಳಿಯಲ್ಲಿ ಕೋಣ ಜೊತೆ ನಡೆಯುವಂಥ ಒಂದು ಕತೆ ಸರ್ ಇದು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಕೋಣ ಅಂತ, ಅದು ನಮಗೆ ಒಂದು ಕ್ಯಾರೆಕ್ಟರ್ ಆಫ್ ದ ಫಿಲ್ಮ್. ಕಾಂತಾರ ಒಳ್ಳೆ ಮೇಕಿಂಗ್ ಅಲ್ವಾ ಸರ್, ಸಮಥಿಂಗ್ ಲೈಕ್ ದಟ್ ಆ ಥರ ಮಾಡೋಣ ನಮ್ಮದು. ಆ್ಯಕ್ಚುಲಿ ಏನಂದರೆ ಸರ್, ಇಟ್ಸ್ ವೆರಿ ಗುಡ್. ಆ್ಯಕ್ಚುಲಿ ಈ ಕ್ಯೂರಿಯಾಸಿಟಿ ನಾವು ಜಸ್ಟ್ ಒಂದು ಹಿಂಟಾಗಿ ಕೊಟ್ಟಿದ್ದೀರಿ. ಸಿನಿಮಾಲಿ ಇನ್ನೂ ತುಂಬ ಇರುತ್ತೆ ಸರ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶೂಟಿಂಗ್ ಪ್ಲಾನಿಂಗ್ ಸರ್, ಶೂಟಿಂಗ್ ಬಂದ್ಬಿಟ್ಟು ಅಕ್ಟೋಬರ್ ಮಿಡ್ಡಲ್ಲಿ ಸ್ಟಾರ್ಟ್ ಮಾಡೋಣ ಅಂತಿದ್ರಿ. ಒಂದು 60 days ಆಫ್ ಶೂಟ್ ಇರುತ್ತೆ. ಮೇ ಬಿ ಅದ್ರ ಮಧ್ಯದಲ್ಲೇ ಮೇ ಬಿ ನವಂಬರ್ ಡಿಸೆಂಬರ್ ವಿಲ್ ಕಮ್ ಅಪ್ ವಿತ್ ಒನ್ ಮೋರ್ ಟ್ರೈಲರ್. ಸೊ ಅದರಲ್ಲಿ ಭಾಳ ವಿಷಯಗಳು ರಿವೀಲ್ ಆಗುತ್ತೆ ಆ್ಯಕ್ಚುಲಿ ಸಿನಿಮಾ ಬಗ್ಗೆ. 2 days ಸರ್, 2 ದಿನ ಮಾಡಿದ್ರಿ. ಅದು ಒಂದಿನದಲ್ಲಿ ಮುಗಿಸ್ಬೇಕಾಗಿತ್ತು, ಮಳೆ ಕಾರಣ ಅಂತ ನಿಮ್ಗೆ ಗೊತ್ತು. ಮಾನ್ಸೂನಲ್ಲಿ ಮಾಡಿದ್ರಿ, ಸ್ವಲ್ಪ ಡಿಲೇ ಆಗಿದೆ ಸರ್. ಇವಾಗ ಸದ್ಯಕ್ಕೆ ಯಾವುದು ರಿವೀಲ್ ಮಾಡ್ತಾ ಇಲ್ಲ ಸರ್, ಎಲ್ಲರೂ ಬಂದ್ಬಿಟ್ಟು ಸರ್ಪ್ರೈಸ್ ಆಗಿ ರಿವೀಲ್ ಮಾಡೋಣ ಅಂತಿದ್ರಿ, ವೆಲ್ಕಮ್ ಆನ್ ಬೋರ್ಡ್ ಅನ್ನೋ ಥರ. ಸೊ ತನಿಷಾ ಅವರು ಒಂದು ಮೇಜರ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾರೆ. ಶಿ ಇಸ್ ಅ ಹೀರೋಯಿನ್ ಫಾರ್ ದ ಫಿಲ್ಮ್. ಅದ್ರ ಜೊತೆಗೆ ಇನ್ನೊಂದು ಲೀಡ್ ಹೀರೋಯಿನ್ ಇರ್ತಾರೆ ಸಿನಿಮಾಲಿ. ಸೊ ತನಿಷಾ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ ಯಾವ ಥರ ಅಂದರೆ, ಅವರು ಒಂದು ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ. ಎಸ್ ಸರ್, ಫಾಲೋ ಅಪ್ ಮಾಡಿದ್ದೀರಿ ಸರ್, ಖಂಡಿತವಾಗ್ಲೂ ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ದೀರಿ ಸರ್. ಹೌದು ಸರ್, ಹೌದು. ಅದು 1.5 month ಆಗುತ್ತಂತೆ, ಅದಕ್ಕೆ ಎಲ್ಲ ಅಪ್ಲೈ ಮಾಡಿದ್ದೀರಿ ಸರ್, ಬಿಫೋರೇ ಮಾಡಿದ್ದೀರಿ ಅದು. ಹೌದು ಸರ್. ಸರ್ ಪ್ಲಾನ್ ನಡೀತಾ ಇದೆ ಸರ್. ದಾಂಡೇಲಿ, ತೀರ್ಥಹಳ್ಳಿ ಆ ಥರ ಎಲ್ಲ ಲೊಕೇಶನ್ ನೋಡಬೇಕು. ಲೊಕೇಶನ್ ನೋಡಿ ಕನ್ಫರ್ಮ್ ಮಾಡ್ತೀವಿ ಸರ್. ಮ್ಯೂಸಿಕ್ ಶಶಾಂಕ್ ಶೇಷಗಿರಿ ಅವರು, ನೀವು ನೋಡಿರ್ಬೋದು. ಆ್ಯಕ್ಚುಲಿ ಇಲ್ಲಿ ಏನು ಪ್ಲೇ ಆಗಿದೆಯೋ ಈಸ್ ಅ ಬ್ಯಾಕ್ ಬೋನ್. ಇಡೀ ಸಿನಿಮಾನ ಮ್ಯೂಸಿಕಲ್ಲಿ ನಿಲ್ಸಿದ್ದಾರೆ ಅನ್ಸುತ್ತೆ ನನಗೆ. ವಿಜುವಲ್ ಒಂದು ಟ್ರೀಟ್ ಆದರೆ ಮ್ಯೂಸಿಕ್ ಒಂದು ಟ್ರೀಟ್ ಆಗಿದೆ. ಸೊ ದೇ ಆರ್ ಬೋತ್ ಆರ್ ಲೈಕ್ ಬೈ ಬ್ಯಾಕ್ ಬೋನ್ಸ್. ವಿಜುವಲ್ ಗಿರೀಶ್ ಸರ್ ಇರ್ಬೋದು ಆ್ಯಂಡ್ ಶಶಾಂಕ್ ಸರ್ ಇರ್ಬೋದು. ಐ ಥ್ಯಾಂಕ್ ದಮ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಎಡಿಟರ್ ಇರ್ಬೋದು ಉಮೇಶ್ ಅವರು, ಥ್ಯಾಂಕ್ ಯು ಆಲ್ಸೋ ಸರ್. ತುಂಬ ಕ್ಲೀನಾಗಿ ಸಕ್ಕದಾಗಿ ಎಡಿಟ್ ಮಾಡಿದ್ದಾರೆ ಪ್ರತಿಯೊಂದನ್ನು. ಕ್ಯೂರಿಯಾಸಿಟಿ ಇದೆ. ಥ್ಯಾಂಕ್ ಯು ಸರ್. ಸರ್ ವಿಭಿನ್ನವಾಗಂತೂ ಇರುತ್ತೆ ಸರ್ ಕ್ಯಾರೆಕ್ಟರು. ನನ್ನ ಹಿಂದಿನ ಸಿನಿಮಾ ನೋಡಿದ್ರು ನೀವು ಜಗ್ಗೇಶ್ ಸರ್ನು ಒಂದು ಡಿಫ್ರೆಂಟ್ ಲುಕ್ ಕೊಟ್ಟಿದ್ರಿ. ಸೊ ಸರ್ಗೂ ಅದೇ ಥರ ಒಂದು ಡಿಫ್ರೆಂಟ್ ಲುಕ್ ಕೊಟ್ಟಿದ್ದೀರಿ ಇದರಲ್ಲಿ. ಸೊ ಜಾಸ್ತಿ ಹೇಳೋಕ್ಕಾಗಲ್ಲ ಸರ್, ಜಸ್ಟ್ ಎ ಟೀಸರ್ ಅಲ್ವಾ. ಟ್ರೈಲರ್ ರಿಲೀಸ್ ಆದಾಗ ವಿಲ್ ಹ್ಯಾವ್ ಅ ಟಾಕ್ ಸರ್. ಇನ್ನೊಂದು ಪ್ರೆಸ್ ಮೀಟ್ ವಿಲ್ ಹ್ಯಾವ್ ಅ ಟಾಕ್. ಕಾನ್ಫಿಡೆಂಟ್ ಕತೆ ಮೇಲೆ ಸರ್, ಸ್ಟೋರಿ ಮೇಲಿರೋ ಕಾನ್ಫಿಡೆಂಟು ಪ್ಲಸ್ ಮೇಕಿಂಗ್ ಮೇಲಿರೋ ಕಾನ್ಫಿಡೆಂಟು. ಸೊ ನಮ್ಮ ವಿಜುವಲ್ಸ್ ನಿಮ್ಗೆ ನೋಡಿದ್ರಲ್ಲ, ಈ ವಿಜುವಲ್ಸ್ ಇಟ್ ವಿಲ್ ರನ್ ಫಾರ್ ಆಲ್ ದ ಲ್ಯಾಂಗ್ವೇಜಸ್ ಅಂತ ನಮಗೊಂದು ಕಾನ್ಫಿಡೆಂಟ್ ಬಂದಮೇಲೆ ವಿ ಡಿಸೈಡೆಡ್ ಫಾರ್ ದ ಪ್ಯಾನ್ ಇಂಡಿಯಾ ಸರ್. ಕೋಮಲ್ ಸರ್ ಅದೇ ಹೇಳಿದ್ರು, ಹಿ ವಾಸ್ ಸೋ ಎಕ್ಸೈಟೆಡ್ ವೆನ್ ಟೀಸರ್ ಬಂದಮೇಲೆ ಈ ಹ್ಯಾಡ್ ದಟ್ ಕಾನ್ಫಿಡೆಂಟ್. ಮಾಡೋಣ ಬನ್ನಿ ಅಂತ ಅವರು ತುಂಬ ಧೈರ್ಯ ತುಂಬಿದ್ರು ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಟ್. ಏನು ನಿಮಗೇನು ಅನ್ಸುತ್ತೆ ಸರ್ ಆ್ಯಕ್ಚುಲಿ ನೋಡಿದಾಗ? ಆ್ಯಕ್ಚುಲಿ ವಾವ್ ಸರ್, ಯು ಆರ್ ವೆರಿ ಪರ್ಫೆಕ್ಟ್, ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಬಟ್ ಇನ್ನೂ ಒಂದು ಟ್ವಿಸ್ಟ್ ಇದೆ ಸರ್, ಅದನ್ನು ನೆಕ್ಸ್ಟ್ ಟ್ರೈಲರಲ್ಲಿ ಬಿಲ್ ಮಾಡ್ತೀನಿ ಸರ್. ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಆ್ಯಕ್ಚುಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಲಾಂಚ್ ಆಗಿದೆ. ಸೊ ನಿಮ್ಮ ಆಶೀರ್ವಾದದೊಂದಿಗೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀರಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ. ಥ್ಯಾಂಕ್ ಯು ಆಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕರಣ್ ಹರಿಯನ್ ಅಂತ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಫಸ್ಟ್ ಟೈಮ್ ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ, ಅದು ತುಂಬ ಖುಷಿ ಇದೆ ನನಗೆ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ಹರೀಶ್ ಸರ್ ಬಗ್ಗೆನೇ ಮಾತಾಡ್ತೀನಿ. ಹರೀಶ್ ಸರ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಖಂಡಿತ ನಿಮ್ಮ ಜೊತೆ ವರ್ಕ್ ಮಾಡಬೇಕನ್ನೋ ಆಸೆ ನನಗಿತ್ತು. ಈ ಸಿನಿಮಾದಲ್ಲಿ ಫುಲ್ಫಿಲ್ ಆಯಿತು. ಹಾಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಒಂದು ಒಳ್ಳೆ ಸಿನಿಮಾನ ಆಚೆ ತರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಈ ಥರದ್ದೊಂದು ಸಿನಿಮಾಗಳು ಖಂಡಿತವಾಗಲೂ ಆಚೆ ಬರಬೇಕು, ಗೆಲ್ಲಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಗಿರೀಶ್ ಸರ್ ಕ್ಯಾಮ್ರಾಮನ್ ಆಗಿರ್ಬೋದು ಸರ್, ಅವರು ಸಹ ತುಂಬ ಒಳ್ಳೆ ವರ್ಕರು. ನಾನು ನೋಡಿದೆ ತುಂಬ ಹೆಂಗಂದರೆ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಈ ಟೀಸರ್ಗೆ ಹೇಳೋಕ್ಕೂ ಮುಂಚೆನೇ ಅವರಿಗೆ ತುಂಬ ಅದ್ಭುತವಾದ ಟೆಕ್ನಿಕಲ್ ಟೀಮ್ ಕಟ್ಟಿದ್ರು. ಇದ್ರ ಮುಂಚೆನೇ ಹೇಳಿದ್ರು ನನಗೆ ಈ ಸಿನಿಮಾ ಬಗ್ಗೆ. ಆ ಮಾತಾಡಬೇಕಾದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಅಂತ ನಂಗೆ ಅನ್ನಿಸ್ತು. ಹಾಗೆ ಅದೆಲ್ಲದಕ್ಕಿಂತ ಆರ್ ಕೆ ಸರ್
ಮತ್ತು ತನಿಷಾ ಅವರು, ಇವರು ಯಾವತ್ತೂ ಅಲ್ಲಿ ಸೆಟ್ಟಲ್ಲಿ ಪ್ರೊಡ್ಯೂಸರ್ ಫೀಲೇ ಕೊಟ್ಟಿಲ್ಲ ನಮಗೆ. ಆಲ್ ದ ಬೆಸ್ಟ್ ಸರ್, ಒಂದು ಒಳ್ಳೆ ಸಿನಿಮಾನ ತೊಗೊಂಡು ಬರ್ತಾ ಇದ್ದೀರಾ, ನಿಮ್ಗೆ ಆಲ್ ದ ಬೆಸ್ಟ್. ಹಾಗೆ ತನಿಷಾ ಅವ್ರು ಬಂದಿಲ್ಲ, ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆ ಕೋಮಲ್ ಸರು ಅಷ್ಟೇ, ಕೆ ಅನ್ನೋದ್ರಲ್ಲೇ ಪವರ್ ಇದೆ ಅಂತ ಅನ್ಕೋತೀನಿ. ಈ ವರ್ಷದಲ್ಲಿ ಕೆಲವು ಸಿನಿಮಾಗಳು ಹಿಟ್ ಆಗಿದೆ, ಅದ್ರ ಸಾಲಲ್ಲಿ ಇದು ಒಂದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೆ ಅಂತ ಕೋಮಲ್ ಸರು ಇದ್ದಾರೆ ಇದರಲ್ಲಿ, ಇನ್ನೊಂದಷ್ಟು ಅದಕ್ಕೆ ಸ್ಟ್ರೆಂತ್ ಆಗಲಿ. ಕಾಂತಾರ, KGF ಆ್ಯಂಡ್ ಕೋಣ ಎಲ್ಲರ ಥರನೇ ಒಂದು ದೊಡ್ಡ ಹಿಟ್ ಆಗಲಿ ಸರ್. ಆಲ್ ದ ಬೆಸ್ಟ್ ಸರ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಕರಣ್ ಆರ್ಯನ್ ಅವರೇ. ನಿಮ್ಮ ಹೆಸರಲ್ಲೂ ಕೆ ಇರೋದ್ರಿಂದ ನಿಮ್ಗೆ ಕೂಡ ಸಕ್ಸಸ್ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಆಯ್ತು, ಸಾರಿ ಸರ್. ಹುಲಿ ಕಾರ್ತಿಕ್ ಅವ್ರ ಹೆಸರಲ್ಲೂ ಕೆ ಇದೆ, ಸೊ ನಿಮ್ಗೆ ಸಕ್ಸಸ್ ಸಿಕ್ಕಿದೆ, ಇನ್ನೂ ಜಾಸ್ತಿ ಸಿಗಲಿ. ಓಕೆ, ಹುಲಿ ಕಾರ್ತಿಕ್ ಅವರೇ, ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ವೆಲ್ಕಮ್ ಕಾರ್ಯಕ್ರಮಕ್ಕೆ. ಸ್ವಲ್ಪ ಮುಂದೆ ಬರ್ಬೋದಾ? ಡನ್. ಓಕೆ, ಈಗಷ್ಟೇ ಟೀಸರನ್ನು ನೋಡಿದ್ರಿ ಕೋಣ. ನಾ ಬರ್ಬೇಕಾದ್ರೆ ಮುಗ್ದೋಗ್ಬಿಟ್ಟಿತ್ತು. ಆಯ್ತು, ತುಂಬಾ ಬೇಗ ಬಂದ್ರಿ ನೀವು. ಓಕೆ, ತನಿಷಾ ಕುಪ್ಪಂಡ ಅವರ ನಿರ್ಮಾಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರ ಸ್ನೇಹಿತರೆಲ್ಲೂ ಸೇರಿ ಮಾಡ್ತಾ ಇರುವಂತಹ ಸಿನಿಮಾ ಕೋಣ. ನಮ್ಮ ಕೋಮಲ್ ಸರ್ ಇದ್ದಾರೆ, ನಿಮಗೆ ಈಗಾಗಲೇ ಗೊತ್ತಾಗಿದೆ. ಸೊ ಏನು ವಿಶಸ್ ತಿಳಿಸ್ತೀರಾ ತನಿಷಾ ಅವರಿಗೆ ಆ್ಯಂಡ್ ಇಡೀ ತಂಡಕ್ಕೆ? ಕೋಮಲ್ ಸರ್ ಜೊತೆ ಆಲ್ರೆಡಿ ಒಂದು ಮಾಡ್ತಾ ಇದ್ದೀವಿ. ಅವ್ರ ಜೊತೆ ಕೆಲಸ ಮಾಡೋದೇ ತುಂಬ ಖುಷಿ. ಈ ಕೋಣ ಟೈಟ್ಲೇ ಚಂದ. ನಾವು ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರೂ ಕೇಳಿರ್ತೀವಿ, ಯಾಕಂದ್ರೆ ನಾವು ಸ್ಕೂಲಲ್ಲಿ ಓದ್ತಾ ಇರಲ್ಲ, ಎಲ್ರಿಗೂ ಇದನ್ನೇ ಹೇಳಿರ್ತಾರೆ, ಕ್ವಾಣ ಅಂತ. ಸೊ ತುಂಬ ಕ್ಯಾಚಿ ಟೈಟ್ಲು ಆ್ಯಂಡ್ ಪೋಸ್ಟೇ ಸಖತ್ತಾಗಿದೆ. ಸೊ ನನಗೆ ನೋಡಿದಾಗಲೂ ಅನಿಸಿರೋದು ಇದೇನು ಇಷ್ಟು ಭಯಂಕರವಾಗಿದೆಯಲ್ಲ ಅಂತ. ಸೊ ಕೋಮಲ್ ಸರ್ನ ಮತ್ತೊಂದು ಶೇಡಲ್ಲಿ ನೋಡೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಗುರುಗಳು ಬೇರೆ, ಈ ವರ್ಷ ಪೂರ್ತಿ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ತನಿಷಾಗೂ ಕೂಡ. ತನಿಷಾ ನನಗೆ ಶಾಕು. ತನಿಷಾ ನಾನು ಏನೋ ಕಾಲ್ ಮಾಡಿ ಕರೀತಾ ಇದ್ದಾಳೆ, ಹೌದು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಳೇನೋ ಅಂತ. ಆಮೇಲೆ ಫುಲ್ ನೋಡಿದ್ರೆ ತನಿಷಾ ಕುಪ್ಪಂಡ ಪ್ರೊಡಕ್ಷನ್ ಅಂತಲೇ ಇದ್ದಲ್ಲ, ಖುಷಿ ಆಗ್ಬಿಡ್ತು. ಅದಕ್ಕೆ ಖಂಡಿತ ಬಂದೇ ಬರ್ತೀನಿ ಅಂತ. ಇಡೀ ಟೀಮಿಗೆ ಒಳ್ಳೇದಾಗಲಿ, ನಿರ್ದೇಶಕರಿಗೆ, ಡೈರೆಕ್ಟ್ರಿಗೆ, ಟೋಟಲಿ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ನೆರೆದಿರ್ತಕ್ಕಂತಹ ಗುರು ಹಿರಿಯರಿಗೆ, ಪತ್ರಕರ್ತ ಮಿತ್ರರಿಗೆ, ಎಲ್ಲ ಬಂದಿರುವಂತಹ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಕೋಣ ಇದೊಂದು ಅದ್ಭುತವಾಗಿರುವಂತಹ ಜರ್ನಿ. ಹರಿ ಸರ್ ಜೊತೆ ಹಾಗೂ RK ಸರ್ ಜೊತೆ ನಾವು ಅಂದರೆ ಕನ್ಸು ಕಟ್ಕೊಂಡಿರುವಂತಹ ಒಂದು ಅದ್ಭುತವಾಗಿರುವಂತಹ ಸಿನಿಮಾ. ನನಗೆ ಕೋಮಲ್ ಸರ್ಗೆ ಮ್ಯೂಸಿಕ್ ಮಾಡಬೇಕಾಗಿರುವಂತಹ ಅವಕಾಶ ಸಿಕ್ಕಿರೋದು ನನ್ನ ಪ್ರೊಡ್ಯೂಸರ್ ಸರ್ಗೆ ಹಾಗೂ ಡೈರೆಕ್ಟರ್ ಸರ್ಗೆ ಕೃತಜ್ಞತೆಗಳನ್ನ ಹೇಳ್ತೀನಿ. ತುಂಬ ನರ್ವಸ್ ಆಗಿದ್ದೀನಿ, ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ, ಕ್ಷಮೆ ಇರಲಿ. ಏನಿಲ್ಲ, ಕೋಣ ಒಂದು ಅದ್ಭುತವಾಗಿರುವಂತಹ ಕಾನ್ಸೆಪ್ಟು. ನನ್ನ ಪ್ರೀತಿಯ ನಿರ್ದೇಶಕರು, ನನ್ನ ಬ್ರದರ್ ಅವರ ಕನಸು ಇದು. ಎಲ್ಲರೂ ನಿಮ್ಮಿಂದ ಇದು ನನಸಾಗಿದೆ, ನನ್ನ ಪ್ರೊಡ್ಯೂಸರ್ ಸರಿಂದ ನನಸಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕಿರಲಿ ಅಷ್ಟೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಮೊದಲನೇದಾಗಿ ಕೋಣ ತಂಡದ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನನ್ನ ಬೆಸ್ಟ್ ವಿಶಸ್. ಆ್ಯಂಡ್ ಕೋಮಲ್ ಸರ್, ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ, ತುಂಬ ಸಂತೋಷ ಆಗ್ತಾ ಇದೆ. ತನಿಷಾ, ಹೌದು, ನಾನು ತನಿಷಾ ಬಿಗ್ ಬಾಸಲ್ಲಿ ಹತ್ತಿರ ಆಗಿದ್ದು, ಏಕೆಂದರೆ 3 ತಿಂಗಳು ಒಟ್ಟಿಗೆ ಇದ್ವಲ್ಲ, ಸೊ ತುಂಬ ಕ್ಲೋಸ್ ಆಗಿದ್ವಿ. ತನಿಷಾ ಬಗ್ಗೆ ಹೇಳಬೇಕು ಅಂದರೆ ಹಠ, ಏನಾದರೂ ಒಂದು ಮಾಡಬೇಕು ಅಂದರೆ ಅದನ್ನು ಮಾಡಲೇಬೇಕು ಅನ್ನೋ ಒಂದು ಹಠ ಹಿಡಿದಿದ್ದಾಳೆ. ಸೊ ಆ ಹಠದಲ್ಲೇ ಬಹುಶಃ ಇವತ್ತು ಕುಪ್ಪಂಡ ಪ್ರೊಡಕ್ಷನ್ಸ್ನ ಕೂಡ ಲಾಂಚ್ ಮಾಡಿದ್ದಾಳೆ ಅಂತ ನಾನು ಭಾವಿಸ್ತೀನಿ. ತನಿಷಾ ಅವರಿಗೆ ನನ್ನ ಅಭಿನಂದನೆಗಳು, ಹಾಗೆ ನನ್ನ ಬೆಸ್ಟ್ ವಿಶಸ್. ಹಾಗೂ ತಂಡಕ್ಕೆ, ಕೋಣ ತಂಡಕ್ಕೆ ಚಿತ್ರ ಚೆನ್ನಾಗಿ ಬರಲಿ, ಮೂಡ್ ಬರಲಿ. ಏಕೆಂದರೆ ನಾನು ಕೋಣ ಅಂದ ತಕ್ಷಣ, ಕೋಮಲ್ ಸರ್ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಕಾಮಿಡಿ ಟಚ್ ಇರುತ್ತೇನೋ ಹಾಗೆ ಹೀಗೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಕ್ಯೂರಿಯಸ್ ಹೊಡ್ತಾ ಇದೆ, ಏನಿರಬಹುದು ಕೋಣ ಟೈಟಲ್ಗೂ ಈ ಪೋಸ್ಟರ್ಗೂ ಏನಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಹೋಗ್ತಾ ಇದೆ. ಸೊ ಹಾಗೆ ಚಿತ್ರ ಚೆನ್ನಾಗಿ ಮೂಡ್ ಬರಲಿ, ಕರ್ನಾಟಕದ ಜನತೆಗೆ ಇಷ್ಟ ಆಗುವಂಥ ಚಿತ್ರ ಆಗಲಿ ಅಂತ ನಾನು ಮನಸಾರೆ ಹಾರೈಸ್ತಿದ್ದೀನಿ. ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ, ಕೋಣ ಟೀಮ್ಗೆ ನನ್ನ ಬೆಸ್ಟ್ ವಿಶಸ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ತನಿಷಾ ಇವತ್ತು ಇಲ್ಲ, ಐ ಆಮ್ ಸರ್ಪ್ರೈಸ್ಡ್. ಅವರೇ ತಡವಾಗಿ ಬರ್ತಾ ಇದ್ದಾರೆ, ಇಟ್ಸ್ ಓಕೆ. ಪ್ರತಿಯೊಬ್ಬರು ಸಿನಿಮಾಗೂ ನಿಮಗೂ ಸಂಬಂಧ ಇಲ್ಲ ಅಂದರೂ ಸಿನಿಮಾ ಪ್ರಮೋಷನ್ ಆಗಿರಲಿ ಅಥವಾ ಸಿನಿಮಾ ಜನಗಳಿಗೆ ತಲುಪಬೇಕು ಅಂದರೆ ನಿಮ್ಮ ಮೀಡಿಯಾದವರೇ ಫಸ್ಟ್ ಕಾರಣ ಆಗೋದು. ಸೊ ನಿಮ್ಮೆಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಆ್ಯಂಡ್ ಕೋಮಲ್ ಸರ್, ಹಾಗೆ ಆ್ಯಂಡ್ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಅಫ್ಕೋರ್ಸ್ ಎಲ್ಲ ಸಿನಿಮಾದಲ್ಲೂ ನೀವು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರಾ. ಸೊ ಈ ಸಿನಿಮಾದಲ್ಲಿ ಏನಾದರೂ ಚಾನ್ಸ್ ಇದೆಯಾ ನಮಗೆ? ಡೈರೆಕ್ಟರ್ ಕೇಳಿ, ಡೈರೆಕ್ಟಾಗಿ
ಓಕೆನಾ? ಎಲ್ಲರೂ ಪ್ರಮೋಷನ್ ಆಲ್ ದ ಬೆಸ್ಟ್ ಹೇಳಕ್ ಬರ್ತಾರೆ, ನಾನು ಸ್ವಲ್ಪ ಕ್ಯಾಚ್ ಹಾಕೋಣ ಅಂತ ಬಂದೆ ಹಾಗೆ. ಯಾಕೆಂದ್ರೆ ಯೂಶಲಿ ಯಾವ್ಯಾವ ಸಿನಿಮಾ ಮಾಡ್ತಿದ್ದಾರೆ ಅಷ್ಟು ಮಾಹಿತಿ ಸಿಕ್ಕಿರಲ್ಲ, ಸೊ ಒಳ್ಳೆ ವೇದಿಕೆ ಅಂತ ಉಪಯೋಗಿಸ್ಕೊಂಡೆ ಅಷ್ಟೇ. ಬಟ್ ಎನಿವೇಸ್, ನಮ್ಮ ಹುಲಿ ಕಾರ್ತಿಕ್ ಅವರಿಗೆ ಮಾಡ್ತಿದ್ದಾರೆ ಇದರಲ್ಲಿ, ನೀವು ವೆರಿ ನೈಸ್. ನೋಡಿ ಸರ್, ಇಬ್ರು ಕಾಮಿಡಿಯನ್ಸ್ ಇದ್ದೀವಿ, ಬರೀ ಕಾಮಿಡಿ ಅಂತ ನೋಡ್ಬೇಡಿ, ಎಲ್ಲ ಪಾತ್ರದಲ್ಲೂ ಸೂಪರ್ ಆಗಿ ಮಾಡ್ತಾರೆ ಹುಲಿ ಕಾರ್ತಿಕ್ ಅವರು. ಆ್ಯಂಡ್ ತನಿಷ್ ಅಕ್ಕ ಅವರ ಸ್ಕ್ರ್ಯಾಚ್ ಇಂದ ನೋಡಿದ್ದೀನಿ ನಾನು, ಬಿಕಾಸ್ ಸೀರಿಯಲ್ ಮಾಡಬೇಕಾದ್ರೂ ಅಷ್ಟೇ ಒಂದು ಸೆಕೆಂಡು ಕೂಡ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ. ಪ್ರತಿ ಸೆಕೆಂಡು ಶಿ ಯೂಸ್ ಟು ವರ್ಕ್ ಲೈಕ್ ಎನಿಥಿಂಗ್. ಅವರು ಒಂದು ಕೆಲಸ ಯಾವತ್ತೂ ಮಾಡೇ ಇಲ್ಲ. ಲೈಕ್ ಒಂದು ದಿನದಲ್ಲಿ 2-3 ಶೂಟಿಂಗ್ ಅಂತೆ ಹಾಗೆ ಹೀಗೆ ಓಡಾಡ್ತಿದ್ರು. ಆ್ಯಂಡ್ ಅವತ್ತಿಂದನೂ ಅವ್ರಿಗೆ ಆ ಒಂದು ಟಾರ್ಗೆಟ್ ಇತ್ತು, ಐ ಹ್ಯಾವ್ ಟು ಡೂ ಸಮಥಿಂಗ್ ಬಿಗ್ಗರ್ ಅಂತ. ಸೊ ಬಿಗ್ ಬಾಸ್ಗೆ ಹೋದಾಗ ತುಂಬ ಹೆಸರು ಮಾಡಿ ಆಚೆ ಬಂದರು, ಬೆಂಕಿ ಅಂತ. ಸೊ ಈ ಸಿನಿಮಾನು ಬೆಂಕಿ ಥರನೇ ಇರುತ್ತೆ. ಸೊ ಆಲ್ ದಿ ವೆರಿ ಬೆಸ್ಟ್ ಇಡೀ ತಂಡಕ್ಕೆ. ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ, ಭಾಮಾಹರಿ ಸರ್ ಮತ್ತು ಸುರೇಶ್ ಸರ್ ಪ್ರತಿಯೊಂದು ಹೇಳಿದ್ದಾರೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಆ್ಯಂಡ್ ಈ ಸಿನಿಮಾಗೆ ಬೇಕು. ಫಸ್ಟ್ ಟೈಮ್ ನಿರ್ಮಾಪಕರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಸ್ವಲ್ಪ ಹೆದರಿಕೆ ಇರುತ್ತೆ. ಸೊ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಸಿನಿಮಾ ರಿಲೀಸ್ ಆದಾಗಲೂ ಇರಲಿ. ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು. ಜಾಸ್ತಿ ಮಾತಾಡೋದಕ್ಕೆ ಬರಲ್ಲ ನಮಗೆ, ಬಟ್ ನಮ್ಮ ಮೇನ್ ಕ್ಯಾಂಡಿಡೇಟ್ ಏನು ಮಾತು ಆಡಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ಅಂತಲ್ಲ, ಬಟ್ ಇಟ್ಸ್ ನಮ್ಮ ಡಿಸಿಷನ್. ನಾವು ನಮ್ಮ ಜ್ಯುವೆಲರ್ಸ್ ಓಪನ್ ಮಾಡೋದಿರ್ಬೋದು, ಇಲ್ಲ ಪ್ರೊಡಕ್ಷನ್ ಹೌಸ್ ಓಪನ್ ಮಾಡೋದಿರ್ಬೋದು, ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಸಾಥ್ ಕೊಟ್ಕೊಂಡು ನಾವಿಲ್ದಿದ್ದಾಗ ಅವ್ರು ಕೆಲಸ ಮಾಡೋದು, ಅವ್ರು ಇಲ್ದಿದ್ದಾಗ ನಾವು ಕೆಲಸ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಇವತ್ತು ಅವ್ರಿಗೆ ಆಲ್ರೆಡಿ ಡೇಟು ಕೊಟ್ಟಾಗ ಹೋಗಿತ್ತು ಬೇರೆ ಇದು ಫಂಕ್ಷನ್ಗೆ. ಬಟ್ ವಿ ಡಿಸೈಡೆಡ್ ಲೈಕ್ ನಾಳೆ ಓಟ್ ಬರುತ್ತೆ ಮತ್ತು ಅದಾದಮೇಲೆ ಇನ್ನೂ ಒಂದು ವಾರದವರೆಗೂ ನಮಗೆ ಥಿಯೇಟರ್ಗಳು ಅದು ಇದು ಸಿಗೋದು ಸಮಸ್ಯೆ ಆಗ್ಬೋದು ಅಂಥೇಳಿ 4ನೇ ತಾರೀಕಿಗೆ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದ್ದು ನಾವು. ಸೊ ಅವರು ಸ್ವಲ್ಪ ಲೇಟ್ ಆಗಿರೋದನ್ನ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ, ನಿಮ್ಮಲ್ಲಿ ಕ್ಷಮೆ ಇರಲಿ, ದಯವಿಟ್ಟು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಕೋಣ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ನಮ್ಮ ನಿರ್ದೇಶಕರು ಕತೆ ಹೇಳಿದಾಗ ನಿಮ್ಮ ನಿರೀಕ್ಷೆಗಳೇನಿದ್ವು ಈ ಸಿನಿಮಾ ಶುರು ಮಾಡಿದ್ದಕ್ಕೆ? ಆ್ಯಂಡ್ ಕೋಮಲ್ ಸರ್ ಲೀಡ್ ಆಗಿರೋದ್ರಿಂದ ಇದ್ರ ಬಗ್ಗೆ ಫಸ್ಟಾಗಿ ನಿರ್ದೇಶಕರು ನಮ್ಗೆ ಇದು ಹೇಳಿದಾಗ ನಮಗೆ ಇನ್ನು ತುಂಬ ಬೇರೆ ಬೇರೆ ಆಯಾಮಗಳಲ್ಲೆಲ್ಲ ಇದನ್ನು ಕೇಳಿದ್ವಿ. ಮತ್ತು ಯಾವಾಗ ಕೋಮಲ್ ಸರ್ ಮತ್ತು ನಮ್ಮ ನಿರ್ದೇಶಕರ ಕೆಪಾಸಿಟಿ ಏನಿದೆ ಅದನ್ನು ನೋಡಿ ನಮಗಿನ್ನ ವಿ ಆರ್ ಆಲ್ಸೋ ಇಂಟ್ರೆಸ್ಟೆಡ್ ಟು ಡೂ ಮೋರ್ ಈ ಕ್ಷೇತ್ರದಲ್ಲಿ. ನಮಗೆ ಮತ್ತು ನಮ್ಮ ಕಾರ್ತಿಕ್ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಇದೆಲ್ಲ ಹೊಸ ಕ್ಷೇತ್ರ. ಸೊ ಅದೇ ಇದೆಲ್ಲ ನಿಮ್ಮೆಲ್ಲ ಸಪೋರ್ಟು ಮತ್ತು ಏನು ನಮ್ಮ ಭಾಮಾಹರಿ ಸರ್ ಇರ್ಬೋದು, ಜಿ ಸರ್ ಇರ್ಬೋದು, ನಮ್ಮ ಅಧ್ಯಕ್ಷ ಸರ್ ಇರ್ಬೋದು, ನಾವು ಏನಾದರೂ ನಾವು ಕೇಳ್ಕೊಂಡು ಹೋದಾಗ ಅವ್ರು ತೋರಿಸಿದ ಸಪೋರ್ಟು ನಮಗೆ ಇನ್ನೂ ಹುಮ್ಮಸ್ಸು ಕೊಟ್ಟು ನಾವು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಇದೀಗ ಕಾರ್ತಿಕ್ ಕಿರಣ್ ಅವ್ರು ಮಾತನಾಡಬೇಕು ದಯವಿಟ್ಟು. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬಂದಿದ್ದೀರಾ ಇಬ್ಬರು. ತನಿಷ್ ಅವ್ರು ಯಾವ ಕಲರ್ ಅಂತ ನೋಡ್ಬೇಕೀಗ. ನಮಸ್ಕಾರ.